ಸುರಿಯುತ್ತಿರುವ ಭಾರೀ ಮಳೆಗೆ ಮಣ್ಣಿನ ತೇವಾಂಶ ಹೆಚ್ಚಾಗಿ ಹಳೆಯ ಕಾಲದ ಬನ್ನಿ ಮರವೊಂದು ಇತಿಹಾಸ ಪ್ರಸಿದ್ಧ ಶ್ರೀ ಜವ್ವೇನಹಳ್ಳಿ ಮಠದ ಮೇಲೆ ಬಿದ್ದು ಬಹುತೇಕ ಹಾನಿಯಾದ ಘಟನೆ ರಾತ್ರಿ ಸಂಭವಿಸಿದ್ದು ಯಾವುದೇ ಪ್ರಾಣಹಾನಿ ಆಗಿರುವುದಿಲ್ಲ. ದುರಸ್ತಿ ಮಾಡಿಸಲು ಕೂಡಲೇ ಪರಿಹಾರ ಘೋಷಣೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮಠದ ಸದ್ಭಕ್ತರು ಆಗ್ರಹಿಸಿದ್ದಾರೆ. ನಗರದ ಶ್ರೀ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಜವ್ವೇನಹಳ್ಳಿ ಮಠದ ಮೇಲೆ 300 ವರ್ಷಗಳ ಹಳೆಯ ಬೃಹತ್ ಮರವೊಂದು ಧರೆಗೆ ಉರುಳಿದ ಹಿನ್ನೆಲೆಯಲ್ಲಿ ಕಲ್ಲಿನ ಮಠವು ಬಹುತೇಕ ಡ್ಯಾಮೇಜ್ ಆಗಿದ್ದು ಗರ್ಭಗುಡಿಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಭೂಮಿ ತೇವಾಂಶ ಹೆಚ್ಚಾಗಿ ಈಗಾಗಲೇ ಅನೇಕ ಮರಗಳು ಕೆಳಗೆ ಬೀಳುತ್ತಿವೆ. ಮರ ಬೀಳುವ ವೇಳೆ ಏನಾದರೂ ಮಠದ ಒಳಗೆ ಭಕ್ತರು ಇದ್ದಿದ್ದರೆ ಭಾರಿ ಅನಾಹುತವೇ ಆಗುತ್ತಿತ್ತು. ಆದರೆ ಮರ ಬಿದ್ದ ವೇಳೆ ಭಕ್ತರು ಗರ್ಭಗುಡಿಯ ದೂರದಲ್ಲಿ ಇದ್ದುದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ. ಇದೇ ವೇಳೆ ಶ್ರೀ ಜವ್ವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿಯವರು ಹಾಗೂ ಸದ್ಭಕ್ತರು ಮಠದ ಮೇಲೆ ಬೃಹತ್ ಮರ ಬಿದ್ದಿರುವುದನ್ನು ವೀಕ್ಷಣೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಶ್ರೀ ಜವ್ವೇನಹಳ್ಳಿ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಕಟ್ಟಾಯ ಶಿವಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿರುವ ಸುಮಾರು 700 ವರ್ಷಗಳ ಇತಿಹಾಸವಿರುವಂತಹ ಶ್ರೀ ಜವ್ವೇನಹಳ್ಳಿ ಮಠ ಇಂದು ದುರಸ್ತಿಯಲ್ಲಿದೆ. ಹೆಚ್ಚಿನ ಮಳೆಯಿಂದ ಮಠದ ಬಳಿ ಇದ್ದಂತಹ 300 ವರ್ಷಗಳ ಹಳೆಯದಾದ ಬನ್ನಿ ಮರವೊಂದು ಮಠದ ಮೇಲೆ ಬಿದ್ದು ಹೆಚ್ಚು ಹಾನಿಯಾಗಿದೆ. ಈ ಮಠದ ಪುನರ್ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾಗಿರುವುದರಿಂದ ಎಲ್ಲ ಭಕ್ತರ ಸಹಕಾರ ಅಗತ್ಯವಿದೆ ಎಂದರು. ಈ ಮಠ ಹಾನಿಯಾಗಿರುವ ಬಗ್ಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತವು ಪರಿಹಾರವನ್ನು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಜಡಿ ಮಳೆ ಹಿಡಿದಿರುವುದರಿಂದ ಬಹಳ ಹಳೆಯ ಬೃಹತ್ ಮರ ಮಠದ ಮೇಲೆ ಬಿದ್ದಿರುವುದರಿಂದ ಮಠದ ಹಳೆಯ ಕಾಲದ ಕಲ್ಲುಗಳೆಲ್ಲ ಜರುಗಿದ್ದು ಮಠದ ಒಳಗೆ ಮಳೆ ನೀರು ಹರಿಯುತ್ತಿದೆ. ಇದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಈ ದುರಂತದಿಂದ ದೇವಸ್ಥಾನದ ಒಳಗೆ ಹೋಗಲು ಸ್ಥಳಾವಕಾಶ ಇಲ್ಲದೆ ತಮ್ಮ ಅರ್ಚಕರು ಹೊರಗಡೆ ಪೂಜೆ ಮಾಡಿದ್ದಾರೆ. ಶೀಘ್ರವೇ ಜಿಲ್ಲಾಡಳಿತ ಗಮನವಹಿಸಿ ದುರಸ್ತಿ ಮಾಡಿಸಲು ಮುಂದಾಗುವಂತೆ ಮನವಿ ಮಾಡಿದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಹಾಸನದ ಧ್ಯಾನಧಾಮವೆನಿಸಿದ ಸುಮಾರು 700 ವರ್ಷದ ಇತಿಹಾಸ ಇರುವಂಥ ಶ್ರೀ ಜವ್ವೇನಹಳ್ಳಿ ಮಠ ಇವತ್ತು ಒಂದು ದುಸ್ಥಿತಿಯಲ್ಲಿದೆ. ಇವತ್ತು ಈ ಮಠದ ಹತ್ತಿರವಿರುವಂತಲೇ ಪಕ್ಕದಲ್ಲಿದ್ದಂತಹ ಬನ್ನಿ ಮರ ಸುಮಾರು ಇದು ಸಹ ಒಂದು 200-300 ವರ್ಷದ ಮರ ಇರಬಹುದು. ಇವತ್ತು ಹಾಸನದಲ್ಲಿ ಬಿದ್ದಂಥ ಮಳೆಯಲ್ಲಿ ರಾತ್ರಿ 8 ಗಂಟೆಯಲ್ಲಿ ಮಠದ ಮೇಲೆ ಮರ ಬಿದ್ದಿದೆ. ಮಠವು ಸಹ ಡ್ಯಾಮೇಜ್ ಆಗಿದೆ. ಈ ಮಠವನ್ನು ಪುನರಭಿವೃದ್ಧಿ ಮಾಡಿಸಬೇಕು, ಪುನರ್ ದೇವಸ್ಥಾನವನ್ನು ಕಟ್ಟಬೇಕಾಗಿದೆ. ಹಾಗಾಗಿ ಎಲ್ಲರ ಭಕ್ತರುಗಳ ಒಂದು ಸಹಕಾರ ಬೇಕಾಗಿದೆ. ಮತ್ತು ಇವತ್ತು ಮಳೆಯಿಂದ ಹಾನಿಯಾಗಿರುವ ಈ ಮಠಕ್ಕೆ ಹಾಸನದ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು. ತಾಲೂಕಿನ ಆಡಳಿತಾಧಿಕಾರಿಗಳು, ಜಿಲ್ಲಾ ಆಡಳಿತಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಠದ ಪರವಾಗಿ ನಾನು ಕೇಳ್ತೇನೆ. ಮಠದ ಹಿತರಕ್ಷಣಾ ಸಮಿತಿಯ ಸಹ ಕಾರ್ಯದರ್ಶಿಯಾಗಿದ್ದೇನೆ, ಕಟ್ಟಾಯ ಶಿವಕುಮಾರ್. ಮಠ ಈ ಮಳೆ ಈ ಜಡಿ ಮಳೆ ಹಿಡಿದಿರುವ ಹಿನ್ನೆಲೆಯಲ್ಲಿ ಮಠದ ಮೇಲೆ ಮರ ಬಹಳ ತೂಕದ ಮರ ಬಿದ್ದಿರೋದ್ರಿಂದ ಅಲ್ಲಿರುವಂತಹ ಕಲ್ಲಿನ ಕಂಬಗಳು ಎಲ್ಲವೂ ಸ್ವಲ್ಪ ಶೇಕ್ ಆಗಿದೆ. ಮತ್ತು ಮಠ ಈಗ ಒಳಗಡೆ ನೀರು ಸಹ ಮಠದೊಳಗೆ ನೀರು ಸೋರ್ತಾ ಇದೆ. ಇದನ್ನು ಅಭಿವೃದ್ಧಿಯನ್ನು ಪಡಿಸಬೇಕಾಗಿದೆ. ಈಗ ದೇವಸ್ಥಾನದೊಳಗೆ ಹೋಗಕ್ಕಾಗ್ತಾ ಇಲ್ಲ. ಇವತ್ತಿನ ನಮ್ಮ ಅರ್ಚಕರು ಹೊರಗಡೆನೇ ಸಹ ಪೂಜೆ ಮಾಡಿದ್ದಾರೆ. ಇಂಥ ಒಂದು ಈ ಮಳೆ ಗಾಳಿಯಿಂದ ಈ ಒಂದು ಪರಿಸ್ಥಿತಿ ಇದೆ. ಇದನ್ನು ಸೂಕ್ತಲೇ ಜಿಲ್ಲಾಡಳಿತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.